ಸ್ಪರ್ಧಾರ್ಥಿಗಳೇ, ಈ ಕಮ್ಯುನಿಕೇಶನ್ ಪೇಪರ್ ಸಂಬಂಧಪಟ್ಟಂಗೆ ಈ ಪ್ರಶ್ನೆ ಪತ್ರಿಕೆ 2 ದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಕಂಪ್ಯೂಟರ್ ನಾಲೆಜ್ ಮೇಲೆ 30 ಮಾರ್ಕ್ಸಿನ ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾರ. ಯಾವ ರೀತಿ ಎಲ್ಲ ಕಂಪ್ಯೂಟರ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರ ಮತ್ತು ಯಾವ ರೀತಿ ಓದ್ಕೋಬೇಕು ಅಂತ ಹೇಳಿ ಒಂದೊಂದು ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಈ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ತೆಗೆದುಕೊಂಡು ಬಂದಿನಿ. ನೋಡ್ರಿ, ಫಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಯಾರ. ಬ್ಯಾಂಕಿಂಗ್ ಮತ್ತು ಇಂಟರ್ನೆಟ್ ತಂತ್ರಜ್ಞಾನಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಕೆಳಗಿನ ಕಂಪ್ಯೂಟರ್ ಸಂಬಂಧಿತ ಸಂಕ್ಷೇಪಣಗಳನ್ನು ಪರಿಗಣಿಸಿ. ಈ ಬ್ಯಾಂಕಿಂಗ್ ಮತ್ತು ಇಂಟರ್ನೆಟ್ ತಂತ್ರಜ್ಞಾನಗಳಲ್ಲಿ ಬಳಸಕ್ಕಂಥವ್ರು ಯಾವ್ರಿ? ಆಪ್ಷನ್ ಎ MICR, ಆಪ್ಷನ್ ಬಿ PPP, ಆಪ್ಷನ್ ಸಿ MIME, ಆಪ್ಷನ್ ಡಿ OCR. ಈ ಮೇಲಿನಗಳಲ್ಲಿ ಯಾವ ಆಯ್ಕೆಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಅಂತ ಪ್ರಶ್ನೆ ಕೇಳ್ಯಾರಿ. ಆಪ್ಷನ್ ಕೊಟ್ಟಾರ ನೋಡ್ಕೋರಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ರೆ ಆಪ್ಷನ್ 1 ರೀ, ABC ಮಾತ್ರ. ಈ ಬ್ಯಾಂಕಿಂಗ್ ಮತ್ತು ಇಂಟರ್ನೆಟ್ ತಂತ್ರಜ್ಞಾನಗಳಲ್ಲಿ MICR ಮತ್ತು PPM ಮತ್ತು MIME ಅನ್ನ ಬಳಸ್ತಾರೆ ಈ ಬ್ಯಾಂಕ್ಗಳಲ್ಲಿ. ಇನ್ನೊಂದು ಏನಪ್ಪಾ ಅಂದ್ರ, ನೀವು ಇದರ ವಿಸ್ತರಿಸಿ ಬರೆಯಿರಿ ಅಥವಾ ಇವು ಕೂಡ ಲಾಂಗ್ ಫಾರ್ಮ್ ಗಳನ್ನ ನೀವು ನೋಡ್ಕೋಬೇಕಾಗ್ತದ. MICR ಅಂದ್ರೆ ಏನು ನೇರವಾಗಿ ಕೇಳ್ತಾರೆ. MICR ಎಕ್ಸ್ಪ್ಯಾಂಡ್ ಅಂತೇಳಿ ತಳಗ ಆಪ್ಷನ್ ಒಳಗ್ ಕೊಡ್ತಾರೆ. ನೋಡ್ರಿ, MICR ಅಂದ್ರ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. PPP ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್. MIME ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್. OCR ಆಪ್ಟಿಕಲ್ ಕೋಡ್ ರೀಡರ್. ಇದು ಬ್ಯಾಂಕಿಂಗ್ ನಲ್ಲಿ ಬಳಸಲ್ರಿ, ನೆನಪಿರ್ಲಿ. ಇದೇ ತರ ಪ್ರಶ್ನೆಗಳು ಎಕ್ಸ್ಪ್ಯಾಂಡ್ ಮೇಲ್ನು ಕೇಳ್ತಾರ ನಿಮ್ಗ. ಇನ್ನ ಎರಡನೇ ಪ್ರಶ್ನೆ ನೋಡ್ರಿ, ಭಾರತದ ಸೂಪರ್ ಕಂಪ್ಯೂಟರ್ಗಳ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಪ್ಷನ್ ಎ ಕೊಟ್ಟಾರಿ, ಪರಮಸಿದ್ಧಿ AI ವಿಶ್ವದ ಅಗ್ರ 100 ಕಂಪ್ಯೂಟರ್ಗಳಲ್ಲಿ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಪ್ರತ್ಯೂಷ್ ಮೆಹರ್ ಮುಖ್ಯವಾಗಿ ಮಾನ್ಸೂನ್ ಮತ್ತು ಹವಾಮಾನ ಮುನ್ಸೂಚನೆ ನೀಡಲು ಬಳಸಲಾಗುತ್ತದೆ. ಐರಾವತ್ AI ಸೂಪರ್ ಕಂಪ್ಯೂಟರ್ ಜಾಗತಿಕವಾಗಿ ಅಗ್ರ 75ರಲ್ಲಿ ಸ್ಥಾನ ಪಡೆದಿದೆ. ಪರಮ ಅನಂತನ್ನು ರಾಷ್ಟ್ರೀಯ ಸೂಪರ್ ಕಂಪ್ಯೂಟರ್ಗೆ ಮಿಷನ್ ಹಂತ 2ರಲ್ಲಿ ನಿರ್ಮಿಸಲಾಗಿದೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ರೆ ಮೇಲಿನ ಎಲ್ಲವೂ ಹೇಳಿಕೆಗಳು ಕೂಡ ಸರಿಯಾಗಿದೆ ಅವ್ರಿ. ಹೌದಾ? ಎಲ್ಲವೂ ಸೂಪರ್ ಕಂಪ್ಯೂಟರ್ಗಳಿಗೆ ಸಂಬಂಧಪಟ್ಟಂಗೆ ಹೇಳಿಕೆ ಸರಿಯಾಗಿವೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಕೇಂದ್ರೀಯ ಸಂಸ್ಕರಣಾ ಘಟಕಗಳಿಗೆ CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ. ಈ CPU ಸಂಬಂಧಪಟ್ಟಂಗೆ ತಪ್ಪಾದ ಹೇಳಿಕೆಗಳನ್ನ ಗುರುತಿಸಿ ಅಂತ ಹೇಳ್ಯಾರಿ. ನೋಡ್ರಿ, ರಿಜಿಸ್ಟರ್ ಪ್ರೊಸೆಸರ್ ನಲ್ಲಿ ಸೂಚನೆಗಳು, ವಿಳಾಸಗಳು ಅಥವಾ ತಾತ್ಕಾಲಿಕ ಡೇಟಾವನ್ನು ಸಂಗ್ರಹಿಸುತ್ತದೆ. ಹೌದಾ? ಇದು CPU ಸಂಬಂಧಪಟ್ಟಂಗೆ ಇದು ಕರೆಕ್ಟ್ ಐತ್ರಿ. ಹೌದಾ? ಇದು ತಾತ್ಕಾಲಿಕ ರೀ, ಪರ್ಮನೆಂಟ್ ಅಲ್ಲ, ಇದು ಟೆಂಪರರಿ. ನೆಕ್ಸ್ಟ್ ಆಪ್ಷನ್ ಬಿ ರೀ, ಅಂಕಗಣಿತೀಯ ತಾರ್ಕಿಕ ಘಟಕವು ALU CPU ಎಲ್ಲಾ ಗಣಿತೀಯ ಮತ್ತು ತಾರ್ಕಿಕ ಕಾರ್ಯಾಚರಣೆಗಳನ್ನು ನಿರ್ವಹಿಸುತ್ತದೆ. ಇದನ್ನು ಕರೆಕ್ಟ್ ರೀ. ಈ CPU ಏನೇನು ಒಳಗೊಂಡಿದೆ ಏನಪ್ಪಾ ಅಂದ್ರ ALU ಒಳಗೊಂಡಿದೆ, ನೆಕ್ಸ್ಟ್ CU ಒಳಗೊಂಡಿದೆ, ಇನ್ನೊಂದು MU ಒಳಗೊಂಡಿದೆ. ಅಂದ್ರೆ ALU ಅಂದ್ರೆ ಅರ್ಥಮೆಟಿಕಲ್ ಲಾಜಿಕ್ ಯೂನಿಟಿ, ನೆಕ್ಸ್ಟ್ MU ಅಂದ್ರೆ ಮೆಮೊರಿ ಯೂನಿಟಿ. ಇವೆಲ್ಲವನ್ನು ಕೂಡ CPU ಒಳಗೊಂಡಿದೆ. ಇದು ಕೂಡ ಕರೆಕ್ಟ್ ಇದೆ. ಸಂಸ್ಕರಣಾ ಘಟಕ CU ಪ್ರೊಸೆಸರ್ ಮತ್ತು ಘಟಕಗಳು ಎಲ್ಲಾ ಚಟುವಟಿಕೆಗಳನ್ನು ಸಂಗ್ರಹಿಸ್ತದೆ. CU ಕೂಡ ನಿಮ್ಗೆ ಹೇಳಿನಿ. ಹೌದಾ? ಇದು ಕೂಡ ಒಳಗೊಂಡಿದೆ. ಕಂಟ್ರೋಲ್ ಯೂನಿಟ್ CU ಅಂದ್ರೆ. ನೆಕ್ಸ್ಟ್ ಆಪ್ಷನ್ ಡಿ, ಅಡ್ರೆಸ್ ಬಸ್ CPU ನಲ್ಲಿ ಸಂಗ್ರಹವಾದ ಸೂಚನೆಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ಕಾರ್ಯಗೊಳಿಸುತ್ತದೆ. ಇದು ತಪ್ಪಾದ ಹೇಳಿಕೆ, ಇದು ಕಾರ್ಯಗೊಳಿಸಲ್ರಿ CPU. ಹೌದಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಕೆಳಗಿನ ಕೋಷ್ಟಕದಿಂದ ಸರಿಯಾದ ಹೊಂದಿಕೆಯಾಗಿರುವ ಜೋಡಿಗಳನ್ನು ಗುರುತಿಸಿ. ಒಂದು ಕಡೆ ತಂತ್ರಜ್ಞಾನ ಅಥವಾ ಸಾಧನ ಕೊಟ್ಟಿದ್ದಾರೆ, ಇನ್ನೊಂದು ಅದನ್ನ ಅಭಿವೃದ್ಧಿ ಪಡಿಸಿದವರು ಕೊಟ್ಟಾರೆ. ನೋಡ್ರಿ, ಯಾವೆಲ್ಲ ಕರೆಕ್ಟ್ ಆಗಿ ಸರಿಯಾಗಿ ಹೊಂದಿಕೆಯಾಗಿರುವಂತ ಪ್ರಶ್ನೆ ಕೇಳ್ಯಾರಿ. ಒಂದೇದ್ ನೋಡ್ರಿ, ಮೊದಲ ಮೈಕ್ರೋ ಪ್ರೊಸೆಸರ್ ಟೆಡ್ಆಪ್. ಮೊದಲ ಮೈಕ್ರೋ ಪ್ರೊಸೆಸರ್ ಇದು ಅಭಿವೃದ್ಧಿ ಪಡಿಸಿದವರು ಟೆಡ್ಆಪ್. ಕಂಪ್ಯೂಟರ್ ಮೌಸ್ ಯಾರು ಕಂಡು ಹಿಡಿದ್ರಪ್ಪ? ಡಗ್ಲಸ್ ಎಂಜಲ್ಬರ್ಟ್ ಅವರೇ ಕಂಡಿದ್ದು. ಇದು ಕೂಡ ರೈಟ್.
ವರ್ಲ್ಡ್ ವೈಡ್ ವೆಬ್ WW ಇದು ವಿಸ್ತರಿಸಿ ರೂಪ ಬಹಳ ಹಲವಾರು ಪ್ರಶ್ನೆಗಳಲ್ಲಿ ಆಗೈತೆ ನೋಡ್ರಿ. WWW ಎಕ್ಸ್ಪ್ಯಾಂಡ್ ಅಂತ ಹೇಳಿ ವರ್ಲ್ಡ್ ವೈಡ್ ವೆಬ್ ಅಂತ ಹೇಳಿ ಇದು ಟೀಮ್ ಬರ್ನ್ಸ್ಲಿ ಅವರು ಕಂಡುಹಿಡಿದಿದ್ದಾರೆ. USB ತಂತ್ರಜ್ಞಾನ ಬಿಲ್ಗೇಟ್ಸ್ ಇದು ಅವರು ಅಭಿವೃದ್ಧಿ ಪಡಿಸಿಲ್ರಿ, ಯೂನಿವರ್ಸ್ ಸೀರಿಯಲ್ ಬಸ್ ಅಂತ ಹೇಳಿ. ಇದಕ್ಕೆ ಸರಿಯಾದ ಉತ್ತರ 1, 2, 3 ಮಾತ್ರ ಸರಿಯಾಗಿ ಹೊಂದಿಕೆಯಾಗಿವೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ನೇರಳಾತೀತ UV ಕಿರಣಗಳನ್ನು ಬಳಸಿ ಯಾವ ರೀತಿಯ ರೋಮ್ ಅನ್ನು ಅಳಿಸಬಹುದು? ರೋಮ್ ಏನ್ರಿ? ರೋಮ್ ಅಂದ್ರ ರೀಡ್ ಓನ್ಲಿ ಮೆಮರಿ ಅಂತೇಳಿ ಇದು ಪರ್ಮನೆಂಟ್ ಆಗೈತ್ರಿ. ಇದ್ರ ಒಳಗ ಯಾವ್ದ್ರದಿಂದ ಅಳಿಸಬಹುದು ಅಂತ ಕೇಳ್ಯಾರಿ. ನೋಡ್ರಿ, ಒಂದೇದು ಪ್ರೋಮ್ ಐತಿ, ಈ ಪ್ರೋಮ ನೆಕ್ಸ್ಟ್ ಫ್ಲಾಶ್ ಡ್ರೈವ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರಿ ಈ ಪ್ರೋಮ್ ಅಂತ ಹೇಳಿ. ಹೌದಾ, EP ರೋಮ್ ಅಂತ ಹೇಳುದು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಫ್ಲಾಶ್ ಮೆಮರಿಯು ರೋಮ್ಗಿಂತ ವಿಭಿನ್ನವಾಗಿದೆ ಏಕೆಂದರೆ? ಹೌದಾ, ಫ್ಲಾಶ್ ಮೆಮರಿಯು ರೋಮ್ ಮೆಮರಿಗಿಂತ ಏನಾಗೈತ್ರಿ? ವಿಭಿನ್ನವಾಗೈತ್ರಿ. ಅದು ಡ್ಯಾಶ್ ಅಂತ ಕೊಟ್ಟರೆ. ಚಂಚಲ ಅಸ್ಥಿರ ಸ್ವಭಾವ ಹೊಂದಿದೆ ಮತ್ತು ಅದು ರ್ಯಾಮ್ಗಿಂತ ವೇಗವಲ್ಲ, ಸ್ಲೋ ಆಗಿರ್ತದ್ರಿ. ಸ್ಥಿರ ಸ್ವಭಾವ ಹೊಂದಿದೆ ಮತ್ತು ವಿದ್ಯುನ್ಮಾನದ ಬೆಂಬಲದ ಪುನಃ ಬರೆಯಬಹುದಾಗಿದೆ. ಇದು ಕರೆಕ್ಟ್ ರೀ. ಸ್ಥಿರ ಮತ್ತು ಸ್ವಭಾವ ಹೊಂದಿದೆ, ವಿದ್ಯುನ್ಮಾನದ ಬೆಂಬಲದಿಂದ ಪುನಃ ಇದರಿಂದ ನಾವು ಬರೀಬಹುದು. ಹಾಗಾಗಿ ಫ್ಲಾಶ್ ಮೆಮರಿಯು ರೋಮ್ಗಿಂತ ವಿಭಿನ್ನವಾಗಿದೆ. ಹೌದಾ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಯಾವ ರೀತಿಯ ಡಿವಿಡಿಯನ್ನು ಶಾಶ್ವತ ರೀಡ್ ಓನ್ಲಿ ಸಂಗ್ರಹಣೆಗಾಗಿ ಬಳಸಲಾಗುತ್ತದೆ ಮತ್ತು ಅದನ್ನು ಪುನಃ ಬರೆಯಲಾಗುವುದಿಲ್ಲ? ಇದಕ್ಕ ಆಪ್ಷನ್ 1 ಕೊಟ್ಟಾರಿ, DVD RW, DVD R, DVD ROM, DVD ಫ್ಲಾಶ್. ಇದಕ್ಕೆ ರೈಟ್ ಆನ್ಸರ್ ಬಂದ್ರೆ ಪುನಃ ಬರೆಯಬಹುದು ಅಂದ್ರೆ DVD ROM. ಹೌದಾ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಫೇರ್ ಟು ಫೇರ್ P2P. ಹೌದಾ, ಫೇರ್ ಟು ಫೇರ್ ನೆಟ್ವರ್ಕ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ಯಾರಿ. ಕೇವಲ ಒಂದೇ ಗಣಕಯಂತ್ರವು ಸರ್ವರ್ನಂತೆ ಕಾರ್ಯನಿರ್ವಹಿಸುತ್ತದೆ. ಇದು ತಪ್ಪಾಗಿದ್ರೆ. ಇಲ್ಲಿ ಕಡತಗಳ ಫೈಲ್ ಹಂಚಿಕೆ ಸಾಧ್ಯವಿಲ್ಲ, ಹಂಚಿಕೆ ಐತ್ರಿ, ಇದು ಕೂಡ ತಪ್ಪು. ಪ್ರತಿಯೊಂದು ಕಂಪ್ಯೂಟರ್ ಕ್ಲೈಂಟ್ ಮತ್ತು ಸರ್ವರ್ ಎಂಬ 2 ರೂಪದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದು ಪೀರ್ ಟು ಪೀರ್ಗೆ ಸಂಬಂಧಪಟ್ಟಂಗೆ ಸರಿಯಾದ ಹೇಳಿಕೆ ಆಗಿದೆ. ಹೌದಾ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಯಾವ ರೀತಿ ಕೇಳ್ಯಾರಂತ. ಚಿಕ್ಕಂದಿಂದ ಹಿಡಿದು ದೊಡ್ಡ ಸಂಗ್ರಹಣಾ ಘಟಕ ಸರಿಯಾದ ಅನುಕ್ರಮವಾಗಿ ಗುರುತಿಸಿ. ಸ್ಮಾಲೆಸ್ಟ್ ದಿಂದ ಲಾರ್ಜೆಸ್ಟ್. ಹೌದಾ. ನೋಡ್ರಿ, ಈ MB ಮೊಬೈಲ್ ನೋಡಿರ್ಬೋದು ನೀವು, MB GB. ಹೌದಾ. ಇದ ಚಿಕ್ಕದ ಯಾವುದು, ದೊಡ್ಡದು ಯಾವುದು ನಿಮ್ ಕಾಮನ್ ಆಗಿ ಗೊತ್ತಿರ್ತೈತಿ. ಇನ್ನೊಂದ್ ಸ್ವಲ್ಪ ಈ ಕಂಪ್ಯೂಟರ್ ಗಳಲ್ಲಿ ಜಾಸ್ತಿ ಬರುತ್ತೆ. ನೀವು ಮೊಬೈಲ್ ನಲ್ಲಿ ಎಲ್ಲಿವರೆಗೂ ನೋಡಿರ್ತೀರಪ್ಪ, MB ಅನ್ನೋದೊಂದು ನೋಡಿರ್ತೀರಾ, ಇನ್ನೊಂದು GB ಅನ್ನೋದೊಂದು ನೋಡಿರ್ತೀರ. ಹೌದಾ. ನೋಡ್ರಿ, ಇಲ್ಲಿ ಎಲ್ಲಕ್ಕಿಂತ ಚಿಕ್ಕದ ಯಾವ್ದಪ್ಪ ಅಂದ್ರ ಕಿಲೋಬೈಟ್. ಯಾವ್ದ್ರಿ? ಕಿಲೋಬೈಟ್ ಆದ ನಂತರ ಮೆಗಾಬೈಟ್ ಆದ ನಂತರ ಗಿಗಾಬೈಟ್ ಆದ ನಂತರ ಟೆರಾಬೈಟ್. ಹೌದಾ. ಟೆರಾಬೈಟ್ ಆದ ನಂತರ ಪೆಟಾಬೈಟ್. ಇವು ಸರಿಯಾದ ಅನುಕ್ರಮವಾಗಿ ಜೋಡಣೆಯಾಗಿವೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಕೆಳಗಿನಗಳಲ್ಲಿ ಯಾವುದು ಲಿಂಕರ್ನ ಮುಖ್ಯ ಕಾರ್ಯವಾಗಿದೆ ಅಂತ ಹೇಳ್ಯಾರಿ. ಸೊ ನೀವು ನೋಡ್ಕೊಡ್ರಿ ಆಪ್ಷನ್, ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ. ಅಬ್ಜೆಕ್ಟ್ ಮಾಡ್ಯೂಲ್ಗಳು ಮತ್ತು ಲೈಬ್ರರಿಗಳ ಕಾರ್ಯಗೊಳಿಸಬಹುದಾದ ಒಂದೇ ಫೈಲ್ ಆಗಿ ಸಂಯೋಜಿಸುವುದು ಯಾವ್ದಪ್ಪ ಅಂದ್ರ ಈ ಲಿಂಕರ್ನ ಮುಖ್ಯ ಕಾರ್ಯವಾಗಿರ್ತದೆ. ಲಿಂಕರ್. ಹೌದಾ.